ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಈಗ ಈ ಕ್ಷಣದ ಹೆಡ್ಲೈನ್ಸ್. ಹಿಂದೆ ಘೋಷಿಸಿದಂತೆ ನಡೆಯಲಿದೆ ಜಾತಿವಾರು ಸಮೀಕ್ಷೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸರ್ವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸುತ್ತೋಲೆ. ಸಚಿವರ ತೀವ್ರ ವಿರೋಧದ ನಡುವೆ ಸಮೀಕ್ಷೆಗೆ ಆದೇಶ. ಜಾತಿ ಜೊತೆ ಕ್ರಿಶ್ಚಿಯನ್ ಪದ ಕೈಬಿಡಲು ಸಿಎಂ ಸೂಚನೆ. ಇಂದು ಒಕ್ಕಲಿಗ ನಾಯಕರಿಂದ ಮಹತ್ವದ ಸಭೆ. ಸಿಎಂ ಸಿದ್ದರಾಮಯ್ಯ ಅಧರ್ಮದ ಕೆಲಸ ಮಾಡುತ್ತಿದ್ದಾರೆ. ಸಾಮಾಜಿಕ ಹೆಸರಲ್ಲಿ ಸಿದ್ದರಾಮಯ್ಯ ಜಾತಿ ತಂದಿದ್ದಾರೆ. ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅಸಮಾಧಾನ. ಸಿದ್ದರಾಮಯ್ಯ ಫೇಲ್ಯೂರ್ ಆದಾಗಲೆಲ್ಲ ಜಾತಿ ಅಸ್ತ್ರ ತರ್ತಾರೆ. ತೆಲಂಗಾಣ ಸರ್ಕಾರಕ್ಕಿಂತಲೂ ಕರ್ನಾಟಕ ಸರ್ಕಾರ ಬರ್ಬಾದ್ ಆಗಿದೆ. ಸಿಎಂ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತೀವ್ರ ವಾಗ್ದಾಳಿ. ಜಾತಿ ಜನಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಧರ್ಮ ಒಡೆಯುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಸಿಎಂ ಒಳ್ಳೆಯದನ್ನೇ ಮಾಡ್ತಾರೆ, ಸರ್ಕಾರ ಒಳ್ಳೆಯದನ್ನೇ ಮಾಡಲಿದೆ. ನಿಗದಿಯಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿ. ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ. ಕುರುಬರ ಎಸ್ಟಿ ಮೀಸಲಾತಿಯ ಬಗ್ಗೆ ಮಾತನಾಡಿದ್ದಕ್ಕೆ ಸಂಕಷ್ಟ. ಬಿಜೆಪಿ ಶಾಸಕ ಶ್ರೀವತ್ಸ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ವಿರುದ್ಧ ಎಫ್ಐಆರ್. ಬೆಂಗಳೂರಿನ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಡಿಸಿಪಿ ಮೇಲ್ಪಟ್ಟ ಪೊಲೀಸ್ ಅಧಿಕಾರಿಗಳ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ. ಇಲಾಖೆಯಲ್ಲಿನ ವೈಫಲ್ಯ ಪತ್ತೆ ಹಚ್ಚಿ ಕ್ರಮ ವಹಿಸಲು ಗೃಹ ಸಚಿವರ ಸೂಚನೆ. ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಎಸ್ಐಟಿ ಮುಖ್ಯಸ್ಥರಿಂದ ಮಾಹಿತಿ ಸಂಗ್ರಹ. ಬೆಂಗಳೂರಿನಲ್ಲಿ ದಿನದಿನಕ್ಕೆ ಕ್ರೈಂ ರೇಟ್ ಹೆಚ್ಚಾಗ್ತಿರುವ ಹಿನ್ನೆಲೆ ಹಳೆ ರೌಡಿಗಳ ಮನೆಗಳ ಮೇಲೆ ಪೊಲೀಸರ ದಾಳಿ. ಇತ್ತೀಚಿನ ಆಕ್ಟಿವಿಟಿ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು. ಮೆಟ್ರೋದಲ್ಲಿ ಪ್ರಯಾಣಿಸಿದ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಇಂಡಿಯಾ ಎಐ ಸಮಿಟ್ನಲ್ಲಿ ಭಾಗವಹಿಸಲು ಪ್ರಯಾಣ. ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ ಪ್ರಿಯಾಂಕ್ ಖರ್ಗೆ. ಧಾರವಾಡದಲ್ಲಿ ಇಂದಿನಿಂದ 2 ದಿನ ಸೈಬರ್ ಭದ್ರತಾ ಶೃಂಗಸಭೆ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ಜಾಗೃತಿ ಮೂಡಿಸಲು ಅಗಮ್ಯ ಸೈಬರ್ ಟೆಕ್ ವತಿಯಿಂದ ಆಯೋಜನೆ. ಜಾಗೃತಿ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗುವ ನಿರೀಕ್ಷೆ. ರಸ್ತೆಗೆ ಬೃಹತ್ ಮರ ಉರುಳಿ ಆಗುಂಬೆ ಘಾಟ್ನಲ್ಲಿ ಸಂಚಾರ ಬಂದ್. ಧರೆ ಕುಸಿದ ಹಿನ್ನೆಲೆ ಘಾಟಿಯ 6ನೇ ತಿರುವಿನಲ್ಲಿ ಘಟನೆ. ಪರ್ಯಾಯ ಮಾರ್ಗದಲ್ಲಿ ಸಂಚಾರಕ್ಕೆ ವಾಹನ ಸವಾರರಿಗೆ ಸೂಚನೆ. ಇಂದು ಮಹಾರಾಷ್ಟ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಮುಂಬೈನಲ್ಲಿ ಭಾರತದ ಅತಿದೊಡ್ಡ ಕ್ರೂಸ್ ಟರ್ಮಿನಲ್ ಉದ್ಘಾಟಿಸಲಿರುವ ನಮೋ. ಭಾರತೀಯ ಕ್ರೂಸ್ ಪ್ರವಾಸೋದ್ಯಮಕ್ಕೆ ಹೊಸ ಹುರುಪು ತುಂಬಲಿರುವ ಟರ್ಮಿನಲ್. ಪಾಕಿಸ್ತಾನಕ್ಕೆ ಹೋದ್ರೆ ಮನೆಗೆ ಹೋದ ಅನುಭವವಾಗುತ್ತೆ. ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸಾಮ್ ಪಿತ್ರೋಡಾ ವಿವಾದಾತ್ಮಕ ಹೇಳಿಕೆ. ರಾಹುಲ್ ಆಪ್ತನ ಹೇಳಿಕೆಗೆ ಬಿಜೆಪಿ ಅಸಮಾಧಾನ. ಅಮೆರಿಕ ಪೊಲೀಸರಿಂದ ಭಾರತೀಯ ಮೂಲದ ಟೆಕ್ಕಿಯ ಹತ್ಯೆ. ರೂಮ್ಮೇಟ್ಗಳಿಗೆ ಚೂರಿ ಇರಿತಾ ಇದ್ದ ಎನ್ನುವ ಆರೋಪ. ಮಗನ ಸಾವಿನ ಬಗ್ಗೆ ತನಿಖೆಗೆ ಆಗ್ರಹಿಸಿದ ಪೋಷಕರು. ಏಷ್ಯಾ ಕಪ್ನಲ್ಲಿ ಹ್ಯಾಟ್ರಿಕ್ ಜಯದೊಂದಿಗೆ ಸೂಪರ್ 4ಗೆ ಭಾರತ. ಒಮನ್ ವಿರುದ್ಧದ ಪಂದ್ಯದಲ್ಲಿ ಭಾರತಕ್ಕೆ ಪ್ರಾಯಸದ ಗೆಲುವು. ಇಂದಿನಿಂದ ಸೂಪರ್ 4 ಫೈಟ್ ಶುರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.